ಎಲ್ಲರಿಗೂ ನಮಸ್ಕಾರ. ನಮ್ಮ ಸನಾತನ ಸಂಸ್ಕೃತಿಯ, ನಮ್ಮ ರಾಷ್ಟ್ರ ಧರ್ಮದ ಶ್ರೇಷ್ಠ ಪರಂಪರೆಗಳಲ್ಲಿ ಒಂದಾದ ಗುರು ಶಿಷ್ಯರ ಉತ್ಕೃಷ್ಟ ಸಂಬಂಧದ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ರಾಷ್ಟ್ರದ ಸನಾತನ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ಉತ್ಕೃಷ್ಟವಾದ ಸ್ಥಾನವಿದೆ. ಸಂಸ್ಕೃತದಲ್ಲಿ ಗು ಎಂದರೆ ಕತ್ತಲೆ, ಅಂಧಕಾರ, ರು ಎಂದರೆ ಹೋಗಲಾಡಿಸುವವನು ಎಂದರ್ಥ. ಗುರು ಎಂದರೆ ಅಂಧಕಾರ, ಕತ್ತಲೆಯನ್ನು ಹೋಗಲಾಡಿಸುವವನು ಎಂದರ್ಥ. ಆದ್ದರಿಂದ ಶಿಷ್ಯನಲ್ಲಿರುವ ಅಂಧಕಾರವನ್ನು, ಅಜ್ಞಾನವನ್ನು ತೊಲಗಿಸಿ ಜ್ಞಾನದ ಬೆಳಕನ್ನು ನೀಡುವವರೇ ಗುರುಗಳು. ಯಾವ ರೀತಿ ದೀಪ ತನ್ನನ್ನು ತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕು ನೀಡುತ್ತದೆಯೋ ಆ ರೀತಿಯಲ್ಲಿ ಗುರುಗಳು ತಮ್ಮ ಸಂಪೂರ್ಣ ಜ್ಞಾನವನ್ನೆಲ್ಲ ಶಿಷ್ಯನಿಗೆ ಧಾರೆ ಎರೆದು ಶಿಷ್ಯ ತನ್ನ ನಿಜ ಜೀವನದಲ್ಲಿ ಜ್ಞಾನದ ಬೆಳಕಿನೊಂದಿಗೆ ಪ್ರಜ್ವಲಿಸುವಂತೆ ಮಾಡುವ ಶ್ರೇಷ್ಠ ಶಕ್ತಿಯೇ ಗುರುಶಕ್ತಿ. ಆದ್ದರಿಂದ ಹೊರ ಮುನಿದರು ಗುರು ಕಾಯುವನು ಎಂಬ ಅರ್ಥದಲ್ಲಿ ಆಧ್ಯಾತ್ಮದಲ್ಲಿ ಹೇಳಿದ್ದಾರೆ. ದಾಸರು ಸಹ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನ್ನೋದಿದರಿಲ್ಲ, ಕೊರಳಳು ಜಪಮಣಿ ಧರಿಸಿದರಿಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಅರ್ಥದಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ತಿಳಿಸಿದ್ದಾರೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಗುರುವಿನ ಪಾತ್ರ ಬಹಳಷ್ಟು ದೊಡ್ಡದಿದೆ. ಏಕೆಂದರೆ ಪ್ರಪಂಚದಲ್ಲಿ ಶಿಷ್ಯನಿಗೆ, ತನ್ನ ವಿದ್ಯಾರ್ಥಿಗೆ ಒಳ್ಳೆಯದಾಗಲಿ ಎಂದು ಬಯಸುವ ಎರಡೇ ಎರಡು ಜೀವಗಳು ಅಂತಂದರೆ, ಒಂದು ತಂದೆ ತಾಯಿ, ಒಬ್ಬರು ತಂದೆ ತಾಯಿ, ಇನ್ನೊಬ್ಬರು ನಮಗೆ ಪಾಠ ಕಲಿಸಿದ, ನಮಗೆ ಶಿಕ್ಷಣ ಧಾರೆ ಎರೆದ ಹಾಗೂ ನಮಗೆ ಅಧ್ಯಾತ್ಮವನ್ನು ದಾರಿ ಎರೆದ ಗುರುಗಳು ಮಾತ್ರ. ಆದ್ದರಿಂದ ಯಾವುದೇ ಸ್ವಾರ್ಥವಿಲ್ಲದೆ ನಮ್ಮ ಶಿಷ್ಯರ, ವಿದ್ಯಾರ್ಥಿಗಳ ಏಳಿಗೆಯನ್ನು ಬಯಸುವ ಶಕ್ತಿ ಇಡೀ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಅವರು ನಮ್ಮ ಗುರುಗಳು ಮಾತ್ರ ಎನ್ನುವುದನ್ನು ನಾವು ಬಹಳ ಹೆಮ್ಮೆಯಿಂದ ಇವತ್ತು ತಿಳಿದುಕೊಳ್ಬೇಕಾಗಿದೆ. ಆದ್ದರಿಂದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀಯ ನಮಃ ಎಂದು ಪ್ರಪಂಚದಲ್ಲಿ ಎಲ್ಲ ಶಕ್ತಿಗಳಿಗಿಂತಲೂ ಗುರುವಿನ ಶಕ್ತಿ ದೊಡ್ಡದ್ದು. ಆದ್ದರಿಂದ ಶಿಷ್ಯ ಆ ಶ್ರೇಷ್ಠ ಗುರುವಿನ ಪಾದ ಪದ್ಮಗಳಲ್ಲಿ, ಚರಣ ಕಮಲದಲ್ಲಿ ಲೀನನಾಗಿ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿದ್ದೇ ಆದರೆ ಶಿಷ್ಯನಿಗೆ ಗುರುವಿನ ಅನುಗ್ರಹ ದೊರೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳುತ್ತಾ, ನಂಬು ಗುರು ಇಹನೆಂದು, ನಂಬು ಗುರಿ ಇಹುದೆಂದು, ಗುರು ಭಕ್ತ ನಾನೆಂದು, ಗುರು ಶಕ್ತಿ ನನಗೆಂದು, ನಂಬು ನಿನ್ನನ್ನೇ ನಂಬು ಎನ್ನುವ ಕವಿವಾಣಿಯಂತೆ ಗುರುವಿನ ಶಕ್ತಿ ಅಪಾರವಾದದ್ದು. ಈ ಒಂದು ಗುರು ಪೂರ್ಣಿಮೆಯ ಈ ಪವಿತ್ರ ದಿನದಂದು ನನ್ನ ಎಲ್ಲ ಶೈಕ್ಷಣಿಕ ಗುರುಗಳಿಗೆ, ಪ್ರಾಥಮಿಕ ಶಾಲೆಯಿಂದ ಪದವಿ, ಸ್ನಾತಕೋತ್ತರ ಪದವಿಯವರೆಗೆ ನನಗೆ ಜ್ಞಾನವನ್ನು ದಾರಿ ಎರೆದ ನನ್ನೆಲ್ಲ ಶ್ರೇಷ್ಠ ಗುರುಗಳಿಗೆ, ಆಧ್ಯಾತ್ಮ ಗುರುಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತಮಗೆಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು.